ಇವತ್ತು ಹೊಸದಾಗಿ ಬಿಎಸ್ವೈ ಅವರ ಸಂಪುಟಕ್ಕೆ 7 ಮಂದಿ ನೂತನ ಸಚಿವರು ಸೇರ್ಪಡೆಯಾಗಿದ್ದಾರೆ. ಬಟ್ ಈ 7 ಬೀಳರ ಆಟ ಬಹಳ ಜೋರಾಗೇ ಇದೆ. ಹಾವು ಏಣಿ ಆಟದಂತಿದ್ದ ಸಂಪುಟದ ಕಗ್ಗಂಟು ಕೊನೆಗೂ ವಿಸ್ತರಣೆ ಆಗಿದೆ. ಬಟ್ ಎಲ್ಲವೂ ಸುಖಾಂತ್ಯ ಅಂತ ನಾವು ಅಂದ್ಕೊಳ್ಳಕ್ಕಾಗಲ್ಲ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂಪುಟಕ್ಕೆ 7 ಸಚಿವರು ಎಂಟ್ರಿ ಆಗಿದ್ದಾರೆ. ಹೌದು, ತಿಂಗಳುಗಳ ಸರ್ಕಸ್ ಬಳಿಕ 7 ಜನರಿಗೆ ಸಚಿವ ಸ್ಥಾನ ಸಿಕ್ಕದಂಗಾಗಿದೆ. ಹೊಸದಾಗಿ ಸಂಪುಟಕ್ಕೆ 7 ಜನ ಎಂಟ್ರಿ ಕೊಟ್ಟಂಗಾಗಿದೆ. 7 ಸಚಿವಾಕಾಂಕ್ಷಿಗಳಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸಂಕ್ರಾಂತಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ರಾಜಭವನದಲ್ಲಿ ಪ್ರಮಾಣ ವಚನವನ್ನ ಇದೀಗ ತಾನೇ 7 ಸಚಿವರು ಸ್ವೀಕರಿಸಿದ್ರು. ಹೆಚ್ಚು ಕಡಿಮೆ 3:52 ನಂತರದಲ್ಲಿ ನಡೆದಂತ ಈ ಪ್ರಮಾಣ ವಚನ ಸಮಾರಂಭದಲ್ಲಿ ಉಮೇಶ್ ಕತ್ತಿ, ಅರವಿಂದ ಲಿಂಬಾವಳಿ, ಎಂಟಿಬಿ ನಾಗರಾಜ್, ಮುರುಗೇಶ್ ನಿರಾಣಿ, ಆರ್ ಶಂಕರ್, ಸಿಪಿ ಯೋಗೇಶ್ವರ್, ಅದಾದ ನಂತರದಲ್ಲಿ ಅಂಗಾರ ಅವರು, ಹೀಗೆ ಒಟ್ಟು 7 ಮಂದಿ ಸಚಿವರಾಗಿ ಇವತ್ತು ಸಂಪುಟಕ್ಕೆ ಸೇರ್ಪಡೆಯಾದಂತಾಗಿದೆ. ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಬಟ್ ಎಟ್ ದ ಸೇಮ್ ಟೈಮ್ ಬಹಳ ಗೊಂದಲಮಯವಾಗಿದ್ದಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಸ್ವಪಕ್ಷೀಯರೇ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಟೀಕಾಸ್ತ್ರಗಳು. ಅದರ ನಂತರದ ಹಂತದಲ್ಲಿ ನಾವು ನೋಡ್ತಾ ಹೋಗೋಣ. ಉಮೇಶ್ ಕತ್ತಿ, ಅರವಿಂದ ಲಿಂಬಾವಳಿ, ಎಂಟಿಬಿ ನಾಗರಾಜ್, ಇಲ್ಲಿ ಹಲವಾರು ಮಂದಿ ಪಕ್ಷ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಅವರ ಸಹಕಾರದ ಕೋಟ, ಆಮೇಲೆ ಪಕ್ಷದ ಕೋಟ ಮತ್ತೆ ಅವರ ಸೀನಿಯಾರಿಟಿಯನ್ನ ಪರಿಗಣನೆಗೆ ತೆಗೆದುಕೊಂಡು ಎಸ್ ಅಂಗಾರ ಅವ್ರ ವಿಚಾರವಾಗಿ ಬರೋದಾದ್ರೆ ಇಲ್ಲಿ ಸಂಪುಟಕ್ಕೆ ಒಟ್ಟು 7 ಮಂದಿ ಸಂಪುಟಕ್ಕೆ ಇವತ್ತು ಸೇರ್ಪಡೆಯಾಗಿದ್ದಾರೆ. ಬಿಎಸ್ವೈ ಅವರ ಸಂಪುಟಕ್ಕೆ 7 ಮಂದಿ ನೂತನ ಸಚಿವರು ಸೇರಿದ್ದಾರೆ. ರಾಜಭವನದಲ್ಲಿ ನಡೆದಂತ ಸರಳ ಕಾರ್ಯಕ್ರಮದಲ್ಲಿ ಇವತ್ತು 7 ಮಂದಿ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಅಲ್ಲಿಗೆ ಬಿಎಸ್ವೈ ಅವರ ಒಟ್ಟು ಸಂಪುಟದಲ್ಲಿ ಎಲ್ಲವೂ ಭರ್ತಿಯಾದಂಗಾಗಿದೆ. ಬಟ್ ಒಂದು ಸ್ಥಾನ ಖಾಲಿಯಾಗುತ್ತೆ. ಆ ಒಂದು ಸ್ಥಾನವನ್ನ ನಾವು ಇಟ್ಕೊಂಡಿರ್ತೀವಿ ಅನ್ನುವಂತ ಹೇಳಿದ್ದಾರೆ. ಅದು ನಂತರ ನಾವು ನಿಮಗೆ ಸವಿವರವಾಗಿ ಹೇಳ್ತಾ ಹೋಗ್ತೀವಿ. ನಾಗೇಶ್ ಅವರ ರಾಜೀನಾಮೆ ಮುಖಾಂತರವಾಗಿ ತೆರವಾಗುವಂತ ಒಂದು ಸ್ಥಾನವನ್ನ ಇಟ್ಕೊಂಡಿರ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಹೋಗಿದ್ದಾರೆ. ಈ ಮುಖೇನವಾಗಿ ನಾವು ಆರಂಭದಲ್ಲೇ ಹೇಳ್ದಂಗೆ ಬಹಳಷ್ಟು ತಿಂಗಳುಗಳಿಂದ ನಡೀತಾ ಇದ್ದಂತ ಹಗ್ಗ ಜಗ್ಗಾಟಕ್ಕೆ ತೆರೆ ಬಿತ್ತು ಅನ್ನುವಂಥದ್ದು ನಾವು ಅಂದ್ಕೊಳ್ಬಹುದಾಗಿದೆ. ಬಟ್ ಹೊಸ ಜಗ್ಗಾಟ ಶುರುವಾಗೋದಕ್ಕೆ ಈಗ ಸಮಯ ಆರಂಭ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಮತ್ತೊಂದು ಹಂತದಲ್ಲಿ ಗಮನಿಸಬಹುದಾಗಿದೆ. ಯಾಕೆ ಅಂತ ಅಂದ್ರೆ ಹಲವಾರು ಮಂದಿ ಈಗ ಬಹಿರಂಗ ಸವಾಲ್ ಹಾಕ್ತಾ ಇರುವಂಥದ್ದನ್ನ ಕೂಡ ನೋಡಿದ್ದೀವಿ. ಇನ್ನೊಂದಷ್ಟು ಮಂದಿ ಅಂತೂ ಅಧಪತನ ಶುರುವಾಯಿತು ಯಡಿಯೂರಪ್ಪನವರದ್ದು ಅಂತನೂ ಕೂಡ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಮಂದಿ ಇದೊಂದು ಬ್ಲಾಕ್ ಮೇಲ್ ಮುಖೇಂದ್ರವಾಗಿ ಹಲವಾರು ಸಚಿವಗಿರಿಯನ್ನ ಪಡೆದುಕೊಂಡಿದ್ದಾರೆ. ಸಿಡಿ ವಿಚಾರ, ಹಣದ ವಿಚಾರ, ಈ ರೀತಿಯಾದಂತಹ ಸಂಗತಿಗಳೆಲ್ಲ ಪ್ರಸ್ತಾಪ ಆಗ್ತಾ ಇದೆ. ಬಟ್ ಅದೆಲ್ಲವೂ ಕೂಡ ಯಾವ ಮಟ್ಟಿಗೆ ಮುಖ್ಯಮಂತ್ರಿಗಳ ಕುರ್ಚಿಗೆ ಕಂಟಕ ಆಗಬಹುದು ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡಬೇಕಾಗಿದೆ. ಬಟ್ ಈ 7 ಮಂದಿಯ ವಿಚಾರವಾಗಿ ನೋಡೋದಾದ್ರೆ ಅದರಲ್ಲೂ ಕೂಡ ಕೆಲ ಮಂದಿ ಅಚ್ಚರಿಯ ಆಯ್ಕೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಹಲವಾರು ಮಂದಿಯ ಹೆಸರು ಬಹಳ ತಿಂಗಳುಗಳಿಂದ ನಾವು ಸಚಿವಗಿರಿ ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನ ಪಡ್ತಾ ಇದ್ದಿದ್ದೇನು ಮುಚ್ಚಿಟ್ಟಿರುವಂತ ಸಂಗತಿ ಆಗಿರಲಿಲ್ಲ. ಬಟ್ ಅಂಗಾರ ಅವರ ವಿಚಾರವಾಗಿನೇ ಬರೋದಾದ್ರೆ ಕಳೆದ 2 ದಿನದಿಂದ ಅವರ ಹೆಸರು ಪ್ರಚಲಿತಕ್ಕೆ ಬಂತು. ಆಮೇಲೆ ಅವ್ರ ಜೊತೆಗೆ ಇನ್ನೊಂದಷ್ಟು ಅಚ್ಚರಿಕೆಯ ಆಯ್ಕೆ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಅಂತ ಕೆಲ ಹೆಸರುಗಳು ಕೂಡ ಪಟ್ಟಿಯಿಂದ ಹೊರಬಿತ್ತು ಕೊನೆ ಹಂತದಲ್ಲಿ. ಹೀಗೆ ಕೊನೆ ಹಂತದ ತನಕನೂ ಕೂಡ ಬಹಳಷ್ಟು ಬದಲಾವಣೆಗಳಾಗಿದೆ. ಇದರಲ್ಲಿ ನಾವು ಆರ್ ಶಂಕರ್ ಜೊತೆಗೆ ಎಂಟಿಬಿ ನಾಗರಾಜ್ ಇವರ ವಿಚಾರವಾಗಿ ನೋಡೋದಾದ್ರೆ ಪಕ್ಷ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಇವರ ಹೆಸರನ್ನ ಪರಿಗಣಿಸಲಾಗಿರೋದು. ಹಿಂದೆ ಶಾಸಕರಾಗಿದ್ದಂಥವರು, ಆ ನಂತರ ಸಚಿವರು ಕೂಡ ಆಗಿದ್ರು. ಆದ್ರೆ ಬಿಜೆಪಿ ಅಧಿಕಾರಕ್ಕೆ ಬರುವಂತಹ ನಿಟ್ಟಿನಲ್ಲಿ ಅವರ ಪಾತ್ರವನ್ನ ಪರಿಗಣಿಸಿ ಆನಂತರದಲ್ಲಿ ಅವರನ್ನ ಪರಿಷತ್ ಸದಸ್ಯರನ್ನಾಗಿ ಮಾಡಿ ಇದೀಗ ಅವರಿಗೆ ಸಚಿವಗಿರಿ ಕೊಟ್ಟಿರುವಂಥದ್ದು. ಬಹಳ ಸಂದರ್ಭದಲ್ಲಿ ಇವರಿಬ್ಬರೂ ಕೂಡ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಎಡತಾಗೋದು, ಮುಖ್ಯಮಂತ್ರಿಗಳನ್ನ ಬಹಳ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇದನ್ನ ನಾವು ಗಮನಿಸ್ತಾ ಇದ್ವಿ. ಹಿಂದೆ ನಾವು ಸಚಿವರಾಗಿದ್ವಿ, ಈಗ ಖಾಲಿ ಕೂರೋ ಹಾಗಾಯ್ತು ಅನ್ನುವಂಥ ಬೇಸರ ಅವರು ಆಗಾಗ ವ್ಯಕ್ತಪಡಿಸ್ತಾ ಇದ್ದಿದ್ದು. ಕೊನೆಗೂ ಅವರಿಗೆ ಸಚಿವಗಿರಿ ಸಿಕ್ಕಂಗಾಯ್ತು. ಬಟ್ ಅದರ ಜೊತೆಗೇನೆ ಅಚ್ಚರಿಯ ಮತ್ತೊಂದು ಆಯ್ಕೆ ಅಂತಂದ್ರೆ ಹಿಂದೆಯಿಂದನೂ ಗೊತ್ತಿತ್ತು ಬಹುಶಃ ಅವರಿಗೆ ಸಚಿವಗಿರಿ ಸಿಗಬಹುದು ಅಂತ. ಸಿಪಿ ಯೋಗೇಶ್ವರ್
ಸರ್ಕಾರ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಅವರ ಪಾತ್ರವನ್ನ ಪರಿಗಣಿಸಿ ಸಿಪಿ ಯೋಗೇಶ್ವರ್ ಅವರನ್ನ ಇದೀಗ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿದೆ. ಮತ್ತೆ ಇನ್ನೊಂದು ವಿಚಾರ ಅಂತಂದ್ರೆ ಇಲ್ಲಿ ಉಮೇಶ್ ಕತ್ತಿ ಅವರಾಗಿರ್ಬೋದು, ಅರವಿಂದ ಲಿಂಬಾವಳಿ ಅವರಾಗಿರ್ಬೋದು. ಉಮೇಶ್ ಕತ್ತಿ ಅವರು ಹೆಚ್ಚು ಕಡಿಮೆ 1996ರಿಂದನೂ ಆ ಸಂದರ್ಭದಲ್ಲೇ ಸಚಿವಗಿರಿಯನ್ನ ಹೊಂದಿದಂತವರು. ಆ ನಂತರದಲ್ಲಿ 2008 ಸಂದರ್ಭದಲ್ಲಿ ಬಿಜೆಪಿಗೆ ಬರ್ತಾರೆ. ಆ ನಂತರದಲ್ಲೂ ಕೂಡ ಸಚಿವರಾಗಿದ್ದಂಥವ್ರು. ಇದೀಗ ಮತ್ತೊಮ್ಮೆ ಸಚಿವರಾಗಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಹಿಂದೆ ಜನತಾ ಪರಿವಾರದಲ್ಲೂ ಕೂಡ, ಅದಾದ ನಂತರದಲ್ಲಿ ಬಿಜೆಪಿಗೆ ಬಂದಂತ ನಂತರದಲ್ಲೂ ಕೂಡ ಇದೀಗ ಮತ್ತೊಮ್ಮೆ ಸಚಿವಗಿರಿಯನ್ನ ಪಡೆದುಕೊಳ್ಳುವಂತ ಸದಾವಕಾಶ ಅವರಿಗೆ ಸಿಕ್ಕಂಗಾಗಿದೆ. ಬಟ್ ಈ ಯಾವ ಖಾತೆ ಏನು ಎತ್ತ ಅನ್ನುವಂಥದ್ದನ್ನ ನಾವು ಇನ್ನಷ್ಟೇ ಗಮನಿಸಬೇಕು. ಇನ್ನೊಂದ್ ಕಡೆ ಅರವಿಂದ ಲಿಂಬಾವಳಿ ಅವರ ವಿಚಾರವಾಗಿ ಬರೋದಾದ್ರೆ, ಹಿಂದಿನ ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲೂ ಕೂಡ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥವ್ರು ಅರವಿಂದ ಲಿಂಬಾವಳಿ ಅವರು. ಸದ್ಯ ಅವರಿಗೂ ಕೂಡ ಇವತ್ತು ಸಚಿವಗಿರಿ ಲಭ್ಯ ಆಗಿದೆ. ಮತ್ತೆ ಆರ್ ಶಂಕರ್ ಅವ್ರ ವಿಚಾರವಾಗಿ ಈಗ ತಾನೇ ನಾವು ಹೇಳ್ತಾ ಇದ್ದ ಹಾಗೆ ಹಿಂದೆನೂ ಕೂಡ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ. ಬಟ್ ಅದಾದ ನಂತರದಲ್ಲಿ ಆದಂತ ಬೆಳವಣಿಗೆಯಲ್ಲಿ ಅವರು ಬಿಜೆಪಿಗೆ ಬರ್ತಾರೆ. ಬಟ್ ಸಚಿವ ಸ್ಥಾನ ಪಡೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ರಾಣೆಬೆನ್ನೂರಿನಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಆ ನಂತರದಲ್ಲಿ ಸೋತು, ಆ ನಂತರದಲ್ಲಿ ಕೆಪಿಜೆಪಿಯಿಂದ ಅವರು ಗೆದ್ದು, ಅದಾದ ನಂತರದಲ್ಲಿ ಈ ಬಾರಿ ಮತ್ತೆ ಅವರಿಗೆ ಕಂಟೆಸ್ಟ್ ಮಾಡೋದಕ್ಕೆ ಅವಕಾಶ ಸಿಗದೆ ಬಟ್ ಪರಿಷತ್ ಸದಸ್ಯರಾಗಿ ಅಂತೂ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸುವಂತಾಯಿತು. ಇನ್ನು ಸಿಪಿ ಯೋಗೇಶ್ವರ್ ಅವರ ವಿಚಾರವಾಗಿಯೇ ಬರೋದಾದ್ರೆ, ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಅವ್ರ ಪಾತ್ರವನ್ನ ಪರಿಗಣಿಸಿ ಸಚಿವ ಸ್ಥಾನವನ್ನ ಕೊಡಲಾಗಿದೆ ಅಂತ ಹೇಳ್ತಾ ಇದ್ರು ಕೂಡ, ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಸಿಪಿ ಯೋಗೇಶ್ವರ್ ಅವರ ಪಾತ್ರ ಏನಿದೆ? ಏನೂ ಇಲ್ಲ, ನಮ್ ಬ್ಯಾಗ್ ಹೊತ್ಕೊಂಡ್ ಬರ್ತಿದ್ರು ಅಷ್ಟೇ ಅನ್ನುವಂತ ಮಾತನ್ನೂ ಕೂಡ ಕೆಲವು ಮಂದಿ ಹೇಳಿರುವಂತದನ್ನ ಗಮನಿಸ್ತಾ ಇದ್ವಿ ಬಾಂಬೆಗೆ ಹೋಗಿರುವಂತ ಟೀಮ್. ಬಟ್ ಅದಾದ ನಂತರದಲ್ಲಿ ಕೆಲ ಏನ್ ಬ್ಲ್ಯಾಕ್ ಮೇಲ್ ಇದೆ, ಏನಾದ್ರು ಸಿಡಿ ಬ್ಲ್ಯಾಕ್ ಮೇಲ್ ಇದೆಯಾ, ಈ ತರದೆಲ್ಲ ವಿಚಾರ ಪ್ರಸ್ತಾಪ ಆದ್ರೂ ಕೂಡ ಸಿಪಿ ಯೋಗೇಶ್ವರ್ ಅವರು ಬಹಳ ಪ್ರಯತ್ನದ ನಂತರದಲ್ಲಿ ಸಚಿವಗಿರಿ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ಬಹುಶಃ ಈ ಬಾರಿ ನಾವು ಕಳೆದ ಸಂದರ್ಭದಿಂದ ಗಮನಿಸಿದ್ರೆ ಸಿಪಿ ಯೋಗೇಶ್ವರ್ ಅವರಿಗೆ ಪರವಾಗಿ ನಡೆದಷ್ಟು ಲಾಬಿ ಬಹುಶಃ ಇವತ್ತು ಸಚಿವಗಿರಿ ಪಡೆದುಕೊಂಡಿರುವಂತ ಬೇರೆ ಯಾವ ಶಾಸಕರಿಗೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರಲ್ಲ ಅವರ ವಿಚಾರದಲ್ಲಿ ನಡೆದಂಗಿಲ್ಲ. ಆ ಮಟ್ಟಿಗಿನ ಲಾಬಿ ನಡೆದಿತ್ತು. ಅಂದ್ರೆ ಅವ್ರು ಶಾಸಕರಾಗಿದ್ದಂತ ಕಾರಣಕ್ಕಾಗಿ ಆದ್ರೂ ಅವರಿಗೆ ಸಚಿವಗಿರಿ ಸಿಕ್ಬಿಡ್ತಾ ಇತ್ತೋ ಏನೋ. ಬಟ್ ಅವರು ವಿಧಾನಸಭೆಗೂ ಆಯ್ಕೆ ಆಗಿರ್ಲಿಲ್ಲ, ಸೋತಿದ್ರು. ಬಟ್ ಪರಿಷತ್ಗೆ ಆ ನಂತರದಲ್ಲಿ ಆಯ್ಕೆಯಾಗಿ ಅದಾದ ನಂತರದಲ್ಲಿ ಸಚಿವಗಿರಿ ಪಡೆದುಕೊಂಡಿರುವಂತದ್ದುಂಟಲ್ಲ, ಇದು ಬಹಳ ಮಂದಿಯ ಅಸಮಾಧಾನಕ್ಕೆ ಕಾರಣ ಆಗಿರೋದು. ಇನ್ಫ್ಯಾಕ್ಟ್ ಇವತ್ತು ಕೂಡ ಬಹಳಷ್ಟು ಮಂದಿ ಏನು ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಮಂದಿ ಬೇಸರ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ, ಸಿಟ್ಟು ಅಸಮಾಧಾನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲೂ ಅವರೆಲ್ಲರೂ ಕೂಡ ಪ್ರಸ್ತಾಪ ಮಾಡ್ತಾ ಇರುವಂತದ್ದು ಸಿಪಿ ಯೋಗೇಶ್ವರ್ ಅವರ ವಿಚಾರವಾಗಿನೇ. ಯಾಕೆಂತಂದ್ರೆ ಸೋತವರಿಗೆಲ್ಲ ಹಿಂಗೆ ಸಚಿವ ಸ್ಥಾನ ಕೊಡ್ತಾ ಹೋದ್ರೆ ನಮ್ಗೆಲ್ಲ ಏನ್ ಕಿಮ್ಮತ್ತು ಅನ್ನುವಂಥ ಪ್ರಶ್ನೆಯನ್ನ ಪದೇ ಪದೇ ಮಾಡ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀವಿ. ಬಹುಶಃ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬಲವರ್ಧನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಓರ್ವ ಪ್ರಬಲವಾದಂಥ ಒಕ್ಕಲಿಗ ನಾಯಕನಿಗೆ ಸಚಿವ ಸ್ಥಾನ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಿಪಿ ಯೋಗೇಶ್ವರ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರಬಹುದಂತ ಚಾನ್ಸಸ್ ತೀರಾ ಹೆಚ್ಚಿದೆ ಅಂತಲೂ ವಿಶ್ಲೇಷಿಸಲಾಗ್ತಾ ಇದೆ. ಬಟ್ ಅದನ್ನು ಹೊರತುಪಡಿಸಿ ಒಂದಷ್ಟು ಊಹಾಪೋಹಗಳು, ಒಂದಷ್ಟು ಆರೋಪ ಪ್ರತ್ಯಾರೋಪ ಈ ಥರದ್ದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಎಸ್ ಅಂಗಾರ ಅವರು ಸುಳ್ಯದಿಂದ ಸತತವಾಗಿ ಆಯ್ಕೆ ಆಗ್ತಾ ಇರುವಂತಹ ಶಾಸಕರು, ಸುಮಾರು 6 ಬಾರಿ ಶಾಸಕರಾಗಿ ಆಯ್ಕೆ ಆದಂಥವರು. ಇಲ್ಲಿ MTB ನಾಗರಾಜ್ ಅವರನ್ನ ಅವರ ಬೆಂಬಲಿಗರು ಹೊತ್ತು ಎತ್ತಿ ಸಂತೋಷ ವ್ಯಕ್ತಪಡಿಸ್ತಾ ಇರುವಂತ ಸಂದರ್ಭ. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಂತ ಮುನಿರತ್ನ ಅವರಿಗೆ ಅಂತೂ ಕೊನೆಗೂ ಬಿಗ್ ಶಾಕ್ ಗತಿಯಾಯಿತು. ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳ್ಳೋದಕ್ಕೆ ಮುನಿರತ್ನ ಅವರಿಗೆ ಯಾವುದೇ ತೆರನಾಂತ ಚಾನ್ಸ್ ಈ ಬಾರಿ ಅಂತೂ ಸಿಗಲಿಲ್ಲ. ಸಚಿವ ಸ್ಥಾನಕ್ಕೆ ಮುನಿರತ್ನ ಅವರ ಹೆಸರನ್ನ ಹೈಕಮಾಂಡ್ ಕ್ಲಿಯರ್ ಮಾಡಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಮುಖ್ಯಮಂತ್ರಿಗಳಿಗೆ ಒಂದು ಹಂತದಲ್ಲಿ ಬಹುಶಃ ಮುನಿರತ್ನ ಅವರಿಗೆ ಏನಾದರೂ ಸಚಿವ ಸ್ಥಾನ ಕೊಡೋಣ ಅನ್ನುವಂಥ ನಿರೀಕ್ಷೆ ಇತ್ತೋ ಏನೋ. ಆದರೆ ಹೈಕಮಾಂಡ್ ಮನವೊಲಿಸುವಲ್ಲಿ ಅವರು ಕೂಡ ಫೇಲ್ಯೂರ್ ಆಗ್ತಾರೆ. ನೀವು ಕೂಡ ನಿನ್ನೆ ಗಮನಿಸಿದಂಗೆ ಇನ್ಫ್ಯಾಕ್ಟ್ ಮಧ್ಯರಾತ್ರಿ 12-15 ತನಕನೂ ಕೂಡ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಯಿತು. ಮುನಿರತ್ನ ಅವರ ಪರವಾಗಿ ಖುದ್ದು ಮುಖ್ಯಮಂತ್ರಿ BS ಯಡಿಯೂರಪ್ಪನವರೇ ಬ್ಯಾಟ್ ಬೀಸ್ತಾರೆ. ನೀವು ಕೂಡ ಗಮನಿಸಿದಂಗೆ ಹೆಚ್ಚು ಕಡಿಮೆ 7 ಗಂಟೆಯಿಂದನೂ ಕೂಡ ಮುಖ್ಯಮಂತ್ರಿಗಳ ನಿವಾಸದಲ್ಲೇ ಮುನಿರತ್ನ ಅವರಿದ್ರು. BL ಸಂತೋಷ್ JP ನಡ್ಡಾ ಜೊತೆಗೆ ಫೋನ್ನಲ್ಲಿ ಮಾತನಾಡಿದ್ರು ರಾತ್ರಿ ಸಂದರ್ಭ. ಆಗ್ಲೂ ಕೂಡ ಹೈಕಮಾಂಡ್ ಒಪ್ಪಲಿಲ್ಲ. ನಿನ್ನೆಯಿಂದಲೂ ಕೂಡ ಸಚಿವ ಸ್ಥಾನ ಸಿಗಬಹುದು ಅನ್ನುವಂಥ ಭರವಸೆಯಲ್ಲಿ ನಿನ್ನೆ ತನಕನೂ ಕೂಡ ಮುನಿರತ್ನ ಅವರಿದ್ರು. ಸಚಿವ ಸ್ಥಾನ ಕೈ ತಪ್ತಾ ಇದ್ದ ಹಾಗೆಯೇ RR ನಗರದ ಶಾಸಕ ಮುನಿರತ್ನ ಒಂದು ಹಂತದಲ್ಲಿ ಮುನಿದುಕೊಂಡಿದ್ದಾರೆ ಅಂತಲೂ ಗೊತ್ತಾಗ್ತಾ ಇದೆ.
ಸಿಎಂ ಮನೆಗೆ ಪದೇ ಪದೇ ಭೇಟಿ ಮಾಡಿದ್ರು ಕೂಡ ವರ್ಕೌಟ್ ಆಗಲಿಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಮುನಿರತ್ನ ಅವರನ್ನ ಮನವೊಲಿಸೋದಕ್ಕೆ ಮುಖ್ಯಮಂತ್ರಿಗಳು ಹಾಗೆ ಕೆಲ ಸಚಿವರು ಕಸರತ್ತನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಬಟ್ ಬಹಳ ಸಿಟ್ಟಾಗಿದ್ದಾರೆ. ಸಿಎಂ ಅಧಿಕೃತ ನಿವಾಸದಲ್ಲಿ ಮುನಿರತ್ನ ಅವರ ಮನವೊಲಿಕೆಗೆ ಯತ್ನ ಆಯ್ತು ಅಂತೇಳಿ ಗೊತ್ತಾಗ್ತಾ ಇದೆ. ಬಟ್ ಅವರು ಸಮಾಧಾನ ಆಗಲಿಲ್ಲ. ಅದರಲ್ಲೂ ಗೃಹ ಸಚಿವ ಆಗಿರ್ಬೋದು ಬಸವರಾಜ ಬೊಮ್ಮಾಯಿ, ಅಂದ್ರೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಜೊತೆಗೆ DCM ಲಕ್ಷ್ಮಣ ಸವದಿ, ಆಮೇಲೆ ಸಚಿವ ಆರ್ ಅಶೋಕ್ ಇವರೆಲ್ಲರೂ ಕೂಡ ಮುನಿರತ್ನ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಬಹಳ ಪ್ರಯತ್ನವನ್ನ ಮಾಡ್ತಾರೆ. ಯಾಕಂದ್ರೆ ಇವರೆಲ್ಲ ನಿನ್ನೆ ಮುಖ್ಯಮಂತ್ರಿಗಳ ನಿವಾಸದಲ್ಲೇ ಇದ್ರು. ಆದ್ರೂ ಕೂಡ ಅದೆಲ್ಲ ಸಾಧ್ಯ ಆಗಲಿಲ್ಲ. ಮಂತ್ರಿ ಸ್ಥಾನ ಸಿಗದೇ ಇದ್ದಂತ ಕಾರಣಕ್ಕಾಗಿ ಸದ್ಯ ಮುನಿರತ್ನ ಅವರು ಅಜ್ಞಾತ ಸ್ಥಳಕ್ಕೆ ತೆರಳಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾರ ಸಂಪರ್ಕಕ್ಕೂ ಸಿಗದೆ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದರು ಶಾಸಕ ಮುನಿರತ್ನ ಅವರು. ಯಾರ ದೂರವಾಣಿ ಕರೆಯನ್ನು ಸ್ವೀಕರಿಸದೆ ಮುನಿರತ್ನ ಅವರು ಮುನಿಸನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವಂತ ಅರುಣ್ ಸಿಂಗ್ ಅವರನ್ನ ನಾಗೇಶ್ ಜೊತೆಗೆ ಮುನಿರತ್ನ ಅವರು ಭೇಟಿಯಾದ್ರು ಅಂತೇಳಿ ತಿಳಿದು ಬರ್ತಾ ಇದೆ. ಕುಮಾರ ಕೃಪಾ ಅತಿಥಿ ಗೃಹದಲ್ಲಿ ಅರುಣ್ ಸಿಂಗ್ ರನ್ನ ಮುನಿರತ್ನ ಅವರು ಭೇಟಿಯಾದ್ರು ಅಂತೇಳಿ ತಿಳಿದು ಬಂದಿದೆ. ಹೆಂಗಿದ್ರು ಅರುಣ್ ಸಿಂಗ್ ಅವರು ರಾಜ್ಯಕ್ಕೆ ಬಂದಿದ್ರಲ್ಲ, ಈ ಕಾರಣಕ್ಕಾಗಿ DCM ಡಾಕ್ಟರ್ ಅಶ್ವಥ್ ನಾರಾಯಣ, ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೂಡ ಈ ಟೈಮ್ನಲ್ಲಿ ಉಪಸ್ಥಿತರಿದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಒಂದ್ ಕಡೆ ನಾಗೇಶ್ ಅವರು ತಮ್ಮ ಸಚಿವ ಸ್ಥಾನವನ್ನ ಕಳ್ಕೊಳ್ಬೇಕಾದಂತ ಅನಿವಾರ್ಯತೆಯಲ್ಲಿದ್ದಾರೆ. ಮತ್ತೊಂದ್ ಕಡೆ ಮುನಿರತ್ನ ಅವರಿಗೆ ಸಚಿವ ಸ್ಥಾನ ಸಿಗದೆ ಬಹಳ ಬೇಸರದಲ್ಲಿದ್ದಾರೆ. ಬಟ್ ವಿಚಾರ ನೋಡಿ, ಕುಮಾರ ಕೃಪಾ ಅತಿಥಿ ಗೃಹಕ್ಕೆ ಅವ್ರು ಹೋಗಿ ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡೋಕೆ ಹೋಗಿರ್ಬೋದು. ಯಾರ್ಯಾರು ಹೋಗಿರೋದು? ನಾಗೇಶ್ ಅವರು ಮತ್ತೆ ಮುನಿರತ್ನ ಅವರು. ನಾಗೇಶ್ ಅವರನ್ನ ಈಗ ಸಂಪುಟದಿಂದ ಹೊರಗಿಟ್ರೇನೆ ಮುನಿರತ್ನ ಅವರಿಗೆ ಒಂದು ಚಾನ್ಸ್ ಸಿಗೋದಕ್ಕೆ ಅವಕಾಶ. ಯಾಕಂತ ಅಂದ್ರೆ ಈಗೆಲ್ಲವೂ ಭರ್ತಿ ಆದಂಗಾಗಿದೆ. ನಾಗೇಶ್ ಅವರನ್ನ ಹೊರಗಿಟ್ರೆ ಒಂದು ಸ್ಥಾನ ತೆರವಾಗುತ್ತೆ. ಅದಕ್ಕೆ ಮುನಿರತ್ನ ಅವರು ಆಗ ಅವರು ಖರ್ಚಿಪ್ ಹಾಕ್ಬೋದು ಅಥವಾ ಟವಲ್ ಹಾಕ್ಬೋದು. ಇಲ್ಲ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಈಗ ಇಬ್ರು ಕೂಡ ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ನಾಗೇಶ್ ಅವರನ್ನ ಕೆಳಗಿಳಿಸಿ ಮುನಿರತ್ನ ಅವರನ್ನ ಸಂಪುಟದ ಒಳಗೆ ಸೇರಿಸ್ಕೊಳ್ಳೋದಕ್ಕೆ ಇರುವಂತ ಅವಕಾಶ. ಬಟ್ ಇದಕ್ಕೆ ಹೈಕಮಾಂಡ್ ಒಪ್ಪುತ್ತಾ ಏನೋ ಗೊತ್ತಿಲ್ಲ. ಬಟ್ ಅಕಸ್ಮಾತ್ ಈಗ ಸದ್ಯದ ಮಟ್ಟಿಗೆ ನಾಗೇಶ್ ಅವರನ್ನ ಕೆಳಗಿಳಿಸಿದ್ರೂ ಕೂಡ ಮುನಿರತ್ನ ಅವರಿಗೆ ಅವಕಾಶ ಸಿಗ್ಬೋದು ಅಂತ ಚಾನ್ಸಸ್ ತೀರಾ ಕಮ್ಮಿ ಇದೆ ಸದ್ಯಕ್ಕಂತೂ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದಷ್ಟು ಮಂದಿ ಇಲ್ಲ ನೋಡೋಣ, ಇನ್ನೊಂದು 3 ತಿಂಗಳು ಬಿಟ್ಟು ಮತ್ತೆ ಸಂಪುಟ ವಿಸ್ತರಣೆನೋ ಅಥವಾ ಪುನರ್ರಚನೆನೋ ಆಗುತ್ತೆ, ಆ ಟೈಮ್ನಲ್ಲಿ ಮುನಿರತ್ನ ಅವರಿಗೆ ಅವಕಾಶ ಕೊಟ್ಟರೆ ಆಯ್ತು ಅನ್ನುವಂಥದ್ದನ್ನ ಅವರ ಮಿತ್ರ ಮಂಡಳಿಗೆ ಸಂಬಂಧಪಟ್ಟಾಗಿನ ಸದಸ್ಯರೇ ಹೇಳ್ತಾ ಇದ್ರು ಕೂಡ ಅದನ್ನೆಲ್ಲ ಸದ್ಯದ ಮಟ್ಟಿಗೆ ಯಾವ ನಂಬುವಂತ ಸ್ಥಿತಿಯಲ್ಲಂತೂ ಮುನಿರತ್ನ ಅವರು ಇದ್ದಂಗೆ ಕಂಡು ಬರ್ತಾ ಇಲ್ಲ. ಆದರೆ ಈಗ ಅರುಣ್ ಸಿಂಗ್ ಅವರು ಈಗ ತತ್ಕ್ಷಣಕ್ಕಂತೂ ಮುನಿರತ್ನ ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಂಬಿಡಿ ಅಂತ ಹೇಳೋಕ್ಕೂ ಅವಕಾಶ ಇಲ್ಲ. ಯಾಕಂತ ಅಂದ್ರೆ ಯಾವುದೇ ಸ್ಥಾನ ಈಗ ಸದ್ಯಕ್ಕೆ ಖಾಲಿ ಇಲ್ಲ. ಇನ್ನು ನಾಗೇಶ್ ಅವರು ಅವರಿಂದ ತೆರವಾಗುವಂತ ಸ್ಥಾನಕ್ಕೆ ಏನಾದರೂ ಮುನಿರತ್ನ ಅವರಿಗೆ ಅವಕಾಶ ಕೊಡುವಂತ ಚಾನ್ಸಸ್ ಇದೆ ಅಂತ ನಾವು ಅಂದ್ಕೊಳ್ಬಹುದು. ಬಟ್ ಅದಾದ ನಂತರದಲ್ಲಿ ಮತ್ತೆ ಈಗ ಮುಂದಿನ ಹಂತದಲ್ಲಿ ವಿಧಾನಸಭೆ ಉಪಚುನಾವಣೆ ನಡೆಯುತ್ತೆ. ಅದಾದ ನಂತರದಲ್ಲಿ ಅಲ್ಲಿ ಗೆದ್ದಂಥವ್ರು, ಅದರಲ್ಲೂ ಪ್ರಮುಖವಾಗಿ ಮಸ್ಕಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಗೆದ್ದಂಥವ್ರನ್ನ ಮತ್ತೆ ಸಂಪುಟಕ್ಕೆ, ಅಂದ್ರೆ ಬಿಜೆಪಿ ಸದಸ್ಯ ಪ್ರತಾಪ್ ಗೌಡ ಪಾಟೀಲ್ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಲವನ್ನು ಹೊಂದಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಆ ಟೈಮ್ನಲ್ಲೂ ಕೂಡ ಮುನಿರತ್ನ ಅವರಿಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ ಅನ್ನುವಂತ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕೊನೆ ಹಂತದ ತನಕನೂ ಕೂಡ ಮುನಿರತ್ನ ಜೊತೆಗೆ CP ಯೋಗೇಶ್ವರ್ ನಡುವೆ ಸಚಿವಗಿರಿಗಾಗಿ ಫೈಟ್ ಇತ್ತು ಅನ್ನುವಂಥನ್ನ ನಾವು ಕೇಳ್ಪಡ್ತಾ ಇದ್ವಿ. ಬಟ್ ಇಲ್ಲಿ CP ಯೋಗೇಶ್ವರ್ ಅವರು ಸಚಿವ ಸ್ಥಾನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗ್ತಾರೆ. ಬಟ್ ಮುನಿರತ್ನ ಅವರು ಈ ಒಂದು ಹಿಂದೆ ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬಂದು ಸೇರ್ಕೊಂಡು ಬಹಳಷ್ಟು ರಿಸ್ಕ್ ಅನ್ನ ಎದುರಿಸಿ ಅದಾದ ನಂತರದಲ್ಲಿ ಎಲೆಕ್ಷನ್ ಅನ್ನ ಫೇಸ್ ಮಾಡಿ ಗೆದ್ದು ಬಂದ್ರು ಕೂಡ ಅವರು ಸಚಿವಗಿರಿ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಕಾರಣಕ್ಕಾಗಿನೇ ಈಗ ಬಹಳಷ್ಟು ಆರೋಪಗಳು ಕೂಡ ವ್ಯಕ್ತ ಆಗ್ಬೋದು. ಮಾತು ತಪ್ಪಿದ್ರು BS ಯಡಿಯೂರಪ್ಪನವರು ಅಂತ. ಯಾಕಂತ ಅಂದ್ರೆ ಹಿಂದೆ ಮುನಿರತ್ನ ಅವರ ಪರವಾಗಿ ಪ್ರಚಾರ ಮಾಡುವಂತ ಸಂದರ್ಭದಲ್ಲೂ ಕೂಡ ಸದ್ಯ ಮುಂದಿನ ಸಚಿವ ಮುನಿರತ್ನ ಅವರಿಗೆ ನೀವು ಮತ ಹಾಕಬೇಕು ಅನ್ನುವಂಥ ರೀತಿಯಲ್ಲಿ ಅಥವಾ ಭಾವಿ ಸಚಿವ ಮುನಿರತ್ನ ಅವರಿಗೆ ಮತ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ BS ಯಡಿಯೂರಪ್ಪನವರು ಮತದಾರರನ್ನ ಕೇಳ್ಕೊಳ್ತಾ ಇದ್ದಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಸೊ ಅದೆಲ್ಲವನ್ನು ಮೀರಿ ಮುನಿರತ್ನ ಅವರಿಗೆ ಈ ಬಾರಿ ಸಚಿವಗಿರಿ ಸಿಕ್ಕಿಲ್ಲ ಅಂತ ಅಂದ್ರೆ ಸಹಜವಾಗಿ BS ಯಡಿಯೂರಪ್ಪನವರು ಮಾತು ತಪ್ಪಿದ್ರು ಅಂತ ಹೇಳೋದಕ್ಕೂ ಕೂಡ ಒಂದು ಅವಕಾಶ ಆದಂಗೆ ಆಗುತ್ತೆ. ಆ ಥರದೊಂದು ಟೀಕೆ ಟಿಪ್ಪಣಿ ಮಾಡೋದಕ್ಕೂ ಕೂಡ ಇದೊಂದು ಸನ್ನಿವೇಶ ನಿರ್ಮಾಣ ಆದಂಗೆ ಆಗಿದೆ. ಬಟ್ ಉಳಿದಂಥವ್ರು ಎಲ್ರಿಗೂ ಕೂಡ ಬಹುತೇಕರಿಗೆ ಅವ್ರು ಯಾರ್ಯಾರಿಗೆ ಮಾತು ಕೊಟ್ಟಿದ್ರು ಅಂಥವ್ರು ಎಲ್ಲರೂ ಕೂಡ ಸಚಿವರನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ಯಶಸ್ವಿ ಆದರು. ಬಟ್ ಮುನಿರತ್ನ ಜೊತೆಗೆ ವಿಶ್ವನಾಥ್ ಅವರಿಗೆ ಸಂಬಂಧಪಟ್ಟಂಗೆ ಅದು ಸಾಧ್ಯ ಆಗಲಿಲ್ಲ. ವಿಶ್ವನಾಥ್ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಕೆಲ ತಾಂತ್ರಿಕ ಸಮಸ್ಯೆಗಳು ಮುಂದಿನ ಹಂತದಲ್ಲಿ ಸಮಸ್ಯೆಗಳು ಎದುರಾಗುತ್ತವೆ. ಹಾಗಾಗಿ ಅದು ಸದ್ಯದ ಮಟ್ಟಿಗೆ ಸಾಧ್ಯ ಆಗಲ್ಲ. ಇನ್ನು ಮಹೇಶ್ ಕುಮಟಳ್ಳಿ ಅವರಿಗೆ ಹೆಂಗೋ ಸಮಾಧಾನ ಮಾಡಲಾಯಿತು. ಬಟ್ ಮುನಿರತ್ನ ಅವರು ಬಹಳ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು ಕೂಡ ಅವರಿಗೆ ಸಚಿವಗಿರಿಯನ್ನ ಕೊಡೋದಕ್ಕಾಗ್ಲಿಲ್ವಲ್ಲ. ಇದು ಸಹಜವಾಗಿ ನಿನ್ನೆ ರಾತ್ರಿ ತನಕನೂ ಕೂಡ ಆದಂತ ಪ್ರಯತ್ನದ ಹೊರತಾಗಿಯೂ ಕೂಡ ಫೇಲ್ಯೂರ್ ಆಯಿತು ಅನ್ನುವಂಥದ್ದು ಬಹಳ ದುರಾದೃಷ್ಟಕರ. ಮುನಿರತ್ನ ಅವ್ರ ವಿಚಾರವಾಗಿ ನೋಡೋದಾದ್ರೆ ನಿನ್ನೆ ರಾತ್ರಿ ಸುಮಾರು 12:15 ತನಕನೂ ಕೂಡ ಪ್ರಯತ್ನಗಳಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.
ಬಟ್ ಇದೆಲ್ಲದರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಂಡು ಬರ್ತಾ ಇರುವಂತದ್ದು ಅಂದ್ರೆ ಮುನ್ರತ್ನ ಜೊತೆಗೆ ಎಚ್ ನಾಗೇಶ್ ಇವರಿಬ್ರು ಕೂಡ ಹೋಗ್ಬಿಟ್ಟು ಅರುಣ್ ಸಿಂಗ್ ಅವರನ್ನ ಭೇಟಿ ಆಗಿರುವಂತ ಸಂಗತಿ. ನಾವು ಪ್ರತಿನಿಧಿ ಕಿರಣ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಇಲ್ಲಿ ಎಚ್ ನಾಗೇಶ್ ಜೊತೆಗೆ ಮುನ್ರತ್ನ ಇಬ್ರು ಕೂಡ ಹೋಗಿ ಭೇಟಿ ಆಗಿರುವಂತದ್ದು ಸಹಜವಾಗಿ ಕುತೂಹಲ ಹುಟ್ಟಿಸ್ತಾ ಇದೆ. ಯಾಕಂತಾದ್ರೆ ಸದ್ಯದ ಮಟ್ಟಿಗೆ ಮುನ್ರತ್ನ ಅವರು ಸಂಪುಟಕ್ಕೆ ಸೇರ್ಬೇಕು ಅಂತಂದ್ರೆ ಒಂದ್ ಸ್ಥಾನ ಖಾಲಿ ಆಗ್ಬೇಕು, ಅದು ನಾಗೇಶ್ ಅವ್ರ ಮುಖೇನವಾಗಿನೇ ತೆರವಾಗಬೇಕು. ಬಟ್ ಈಗ ಇಬ್ರು ಹೋಗಿದ್ದಾರೆ ಅಂತ ಅಂದ್ರೆ ಏನ್ ಕತೆ, ಯಾವ ಕಾರಣಕ್ಕಾಗಿ ಆಗ್ತಾ ಇರುವಂತ ಭೇಟಿ ಇದು ಕಿರಣ್? ಮಾಲ್ತೇಶ್, ಸಚಿವ ಸ್ಥಾನದ ವಂಚಿತರಾಗಿರುವಂತಹ ಆಕಾಂಕ್ಷಿಗಳು ಮತ್ತು ಸಚಿವ ಸ್ಥಾನ ಕಳೆದುಕೊಳ್ಳುತ್ತಿರುವಂತಹ ಮಾಜಿ ಸಚಿವ ನಾಗೇಶ್ ಇವರು 3 ಜನ ಕೂಡ ಈಗ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಇವತ್ತು ಅರುಣ್ ಸಿಂಗ್ ಬೆಂಗಳೂರಿಗೆ ಆಗಮಿಸಿದಂತ ಸಂದರ್ಭದಲ್ಲಿ ನೇರವಾಗಿ ಏರ್ಪೋರ್ಟ್ಗೆ ತೆರಳಿದ್ದಂತಹ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರುವ ಸಿಎಂ ರಾಜಕೀಯ ಕಾರ್ಯದರ್ಶಿ MP ರೇಣುಕಾಚಾರ್ಯ ಏರ್ಪೋರ್ಟ್ನಲ್ಲಿ ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡಿ ಅವರ ಮುಂದೆ ತಮ್ಮ ಸಚಿವ ಸ್ಥಾನದ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ರು. ತಮಗೆ ಸಚಿವ ಸ್ಥಾನ ನೀಡುವಂತ ವಿಚಾರದಲ್ಲಿ ತಮ್ಮನ್ನ ಪರಿಗಣಿಸಬೇಕನ್ನುವಂತ ಮನವಿಯನ್ನು ಮಾಡಿದ್ರು. ಆ ನಂತರದಲ್ಲಿ ಅರುಣ್ ಸಿಂಗ್ ಬೆಂಗಳೂರು ನಗರಕ್ಕೆ ಬಂದ ಬಳಿಕ ಕುಮಾರ್ ಕೃಪಾ ಅತಿಥಿ ಬಂದಂತ ವೇಳೆಯಲ್ಲಿ ನೇರವಾಗಿ ಬಂದಿದ್ದಂತಹ ಎಚ್ ನಾಗೇಶ್ ಇಲ್ಲಿ ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡಿ ತಮ್ಮನ್ನ ಕೈಬಿಡಲಾಗ್ತಿರುವಂತಹ ವಿಚಾರದ ಬಗ್ಗೆ ಅವರ ಮುಂದೆ ಪ್ರಸ್ತಾಪವನ್ನು ಮಾಡಿದ್ರು. ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅರುಣ್ ಸಿಂಗ್ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಮುಖ್ಯಮಂತ್ರಿಗಳು ಬರುವ ಮುನ್ನವೇ ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡಿದಂತ ನಾಗೇಶ್ ಮುಖ್ಯಮಂತ್ರಿಗಳು ಬಂದ ನಂತರವೂ ಕೂಡ ಅವರೊಂದಿಗೆ ಒಂದಷ್ಟು ಹೊತ್ತು ಮಾತುಕತೆ ನಡೆಸಿದ್ರು. ಅಂದ್ರೆ ವಿನಾಕಾರಣ ತಮ್ಮನ್ನ ಸಚಿವ ಸ್ಥಾನದ ಕೈಬಿಡಲಾಗ್ತಿರುವಂತಹ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿರುವಂತಹ ನಾಗೇಶ್ ಯಾವ ಕಾರಣಕ್ಕಾಗಿ ತಮ್ಮನ್ನ ಕೈಬಿಡಲಾಗ್ತದೆ ಅನ್ನುವಂಥ ಕಾರಣವನ್ನ ತಮಗೆ ಕೊಟ್ಟಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಅರುಣ್ ಸಿಂಗ್ ಮುಂದೆ ಪ್ರಸ್ತಾಪವನ್ನು ಮಾಡಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತದೆ. ಇದಿಷ್ಟು 2 ಬೆಳವಣಿಗೆಗಳು ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮಕ್ಕಿಂತ ಮುನ್ನ ನಡೆದಂಥದ್ದು. ಆ ನಂತರದಲ್ಲಿ ಪ್ರಮಾಣವಚನ ಸ್ವೀಕಾರ ಕಾರ್ಯ ಮುಕ್ತಾಯವಾದ ಬಳಿಕ ಅರುಣ್ ಸಿಂಗ್ ಕುಮಾರ್ ಕೃಪಾ ಅತಿಥಿಗಳಿಗೆ ಬಂದ ನಂತರದಲ್ಲಿ ಸಚಿವ ಸ್ಥಾನದಿಂದ ವಂಚಿತರಾಗಿರುವಂತಹ ಮುನಿರತ್ನ ಮತ್ತು ಎಚ್ ನಾಗೇಶ್ ಇಬ್ರು ಕೂಡ ನೇರವಾಗಿ ಕುಮಾರ್ ಕೃಪಾ ಗೆಸ್ಟ್ ಹೌಸ್ಗೆ ಹೋಗಿ ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡಿದರೆ ತಮ್ಮನ್ನ ಪರಿಗಣಿಸದೇ ಇರುವಂತಹ ವಿಚಾರವನ್ನ ಮುನಿರತ್ನ ಇಲ್ಲಿ ಅರುಣ್ ಸಿಂಗ್ ಮುಂದೆ ಪ್ರಸ್ತಾಪವನ್ನು ಮಾಡಿದ್ರೆ ತಮ್ಮನ್ನ ಕೈಬಿಡಲಾಗ್ತಿರುವಂತಹ ವಿಚಾರವನ್ನ ನಾಗೇಶ್ ಅವರು ಅರುಣ್ ಸಿಂಗ್ ಮುಂದೆ ಕಿರಣ್ ಜಸ್ಟ್ ಹೋಲ್ಡ್ ಕಿರಣ್, ನಾನು ಮಾತನಾಡ್ತೀನಿ ನಿಮ್ ಜೊತೆಗೆ. ಮುನ್ರತ್ನ ಜೊತೆಗೆ ನಾಗೇಶ್ ಇವರಿಬ್ಬರ ಅಸಮಾಧಾನವೂ ಕೂಡ ಇನ್ನೂ ತಣ್ಣಗಾಗ್ತಾ ಇಲ್ಲ. ನಾವು ಪ್ರತಿನಿಧಿ ಕಿರಣ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲ ವಿವರಣೆಯನ್ನ ಕೊಡ್ತಾ ಇದ್ರಲ್ಲ. ಯಾಕಂತಂದ್ರೆ ಸಚಿವರ ಪ್ರಮಾಣ ವಚನ ಮುಗಿದ್ರೂ ಕೂಡ ಈಗಲೂ ಲಾಬಿ ಮುಂದುವರಿತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಿಜೆಪಿ ಉಸ್ತುವಾರಿಯನ್ನ ಮುನ್ರತ್ನ ಅವರು ಜೊತೆಗೆ ಎಚ್ ನಾಗೇಶ್ ಇಬ್ರು ಕೂಡ ಪ್ರತ್ಯೇಕವಾಗಿ ಭೇಟಿಯಾದ್ರು. ಅದಾದ ನಂತರದಲ್ಲಿ ಮತ್ತೆ ಒಟ್ಟಾಗಿ ಹೋಗಿ ಭೇಟಿಯಾಗಿದ್ದಾರೆ. ಸಚಿವ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ ಎಚ್ ನಾಗೇಶ್ ಕೊನೆ ಹಂತದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅರುಣ್ ಸಿಂಗ್ ಅನ್ನ ಭೇಟಿಯಾಗಿ ಮುನ್ರತ್ನ ಹಾಗೆ ನಾಗೇಶ್ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಬಟ್ ಇದು ವಿಚಾರ ಅಂತ ಅಂದ್ರೆ ನಾಗೇಶ್ ಅವರಿಗೆ ಇರೋದ್ರಲ್ಲಿ ಒಂದ್ ಸ್ವಲ್ಪ ಅವಕಾಶಗಳು ಇರ್ಬೋದು ಸಚಿವ ಸ್ಥಾನವನ್ನ ಉಳಿಸ್ಕೊಳ್ಳೋಕೆ. ಅದಾದ್ರೆ ಮುನ್ರತ್ನ ಅವರಿಗೆ ಈಗ ಸದ್ಯದ ಮಟ್ಟಿಗೆ ಈಗಲೇ ಸೇರೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಸ್ವಲ್ಪ ಸಮಸ್ಯೆಗಳು ಎದುರಾಗುತ್ತವೆ. ಸ್ಥಾನ ಖಾಲಿ ಇಲ್ಲ, ಯಾರನ್ನಾರು ಬದಿಗಿಟ್ಟು ಮತ್ತೆ ಕೊಡ್ಬೇಕಾಗುತ್ತೆ. ಬಟ್ ಏಪ್ರಿಲ್ನಲ್ಲಿ ಮತ್ತೊಮ್ಮೆ ಏನಾದ್ರು ವಿಸ್ತರಣೆನೋ ಅಥವಾ ಪುನರ್ರಚನೆನೋ ನಡೆದ್ರೆ ಆ ಟೈಮ್ನಲ್ಲಿ ತಮಗೆ ಅವಕಾಶ ಸಿಗ್ಬೋದಾ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಾರೆ ಈಗ ಅನ್ನೋದು ಗೊತ್ತಾಗ್ತಾ ಇದೆ. ಕಿರಣ್ ನಮ್ಮ ಜೊತೆಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಹುಶಃ ಇಲ್ಲಿ ಇರೋದ್ರಲ್ಲಿ ನಾಗೇಶ್ ಅವರಿಗೆ ಸಚಿವ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ ಒಂದು ಹಂತದ ಮಟ್ಟಿಗೆ ಸಾಧ್ಯ ಆದ್ರೂ ಆಶ್ಚರ್ಯ ಇಲ್ಲ. ಬಟ್ ಈಗಲೇ ಅಂತೂ ಸಂಪುಟಕ್ಕೆ ಸೇರೋದಕ್ಕೆ ಮುನ್ರತ್ನ ಅವ್ರಿಗೆ ಸಾಧ್ಯ ಆಗಲ್ಲ. ಹೀಗಾಗಿ ಮುಂಬರುವಂತ ವಿಸ್ತರಣೆನ ಪುನರ್ರಚನೆ ಸಂದರ್ಭದಲ್ಲಿ ನಮ್ಮನ್ನ ಫಸ್ಟ್ ಪ್ರಿಯಾರಿಟಿ ಅಂತ ಪರಿಗಣಿಸಬೇಕು ಅಂತ ಈಗಲೇ ಕೇಳ್ಕೊಳ್ಳೋಕೊಂದು ಅವಕಾಶ ಅಂತೂ ಹೇಳ್ಬೋದಾಗಿದೆ ಅಂತ ಕಾಣಿಸುತ್ತೆ ಕಿರಣ್. ಖಂಡಿತ ಮಾಲ್ತೇಶ್, ಆ ಕಾರಣಕ್ಕಾಗಿ ಇವತ್ತು ಅರುಣ್ ಸಿಂಗ್ ಅವರನ್ನ ಇಬ್ಬರು ಕೂಡ ಭೇಟಿ ಮಾಡಿರುವಂಥದ್ದು. ಸಚಿವ ನಾಗೇಶ್ ಅವರಿಗೆ ಇನ್ನು ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳುವಂತಹ ದೃಷ್ಟಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ರೀತಿಯ ಅವಕಾಶಗಳು ಕೂಡ ಕಂಡು ಬರ್ತಿಲ್ಲ. ಅವರೇ ವಿಧಾನಸಭೆಯಲ್ಲಿ ಇವತ್ತು ಪ್ರಕಟಣೆ ಮಾಡಿದ್ದಾರೆ. ಸ್ವ ಇಚ್ಛೆಯಿಂದ ನಾನು ರಾಜೀನಾಮೆನ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿಗೆ ಅವರು ಸಚಿವ ಸ್ಥಾನದಲ್ಲಿ ಮುಂದುವರಿಯುವಂಥ ವಿಚಾರ ಅಲ್ಲಿಗೆ ಮುಕ್ತಾಯವಾದಂತಾಗಿದೆ. ಮುಖ್ಯಮಂತ್ರಿಗಳು ಕೂಡ ಅವರ ಮನವೊಲಿಸಿ ಅವರನ್ನ ರಾಜೀನಾಮೆ ಪಡೆಯುವಂಥ ವಿಚಾರದಲ್ಲೂ ಕೂಡ ಎಲ್ಲಾ ಪ್ರಕ್ರಿಯೆಗಳನ್ನ ಕೂಡ ಮುಗಿಸಿದ್ದಾರೆ. ಹೀಗಾಗಿ ನಾಗೇಶ್ ಇನ್ನೂ ಸಚಿವ ಸ್ಥಾನದಲ್ಲಿ ಮುಂದುವರಿಯುವಂಥ ಅವಕಾಶಗಳು ಇಲ್ಲ. ಯಾಕೆಂದ್ರೆ ಈಗ ಎಲ್ಲಾ ನಿರ್ಧಾರಗಳು ಕೂಡ ಆಗ ಹೋಗಿದೆ. ಇನ್ನು ಮುನಿರತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತಕ್ಷಣಕ್ಕೆ ಅವರಿಗೆ ಸಚಿವ ಸ್ಥಾನದಲ್ಲಿ ಅವಕಾಶ ಸಿಗುವಂತ ಯಾವುದೇ ಸಾಧ್ಯತೆಗಳು ಕೂಡ ಇಲ್ಲ. ಇರುವಂತಹ ಅವಕಾಶಗಳು ಎಲ್ಲ ಇವತ್ತಿಗೆ ಮುಚ್ಚಿ ಹೋಗಿದೆ. ಬಹುತೇಕ ಇನ್ನೊಂದು ಬಾರಿಗೆ ಅಂದ್ರೆ 4ನೇ ಹಂತದ ವಿಸ್ತರಣೆ ಆಗುವಂತಹ ಸಂದರ್ಭದಲ್ಲಿ ಏನಾದರೂ ವರಿಷ್ಠರು ಕೃಪೆತವರಿದ್ರೆ ಆಗ ಮುನಿರತ್ನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು. ಆದ್ರೆ ಅಲ್ಲಿವರೆಗೂ ಕೂಡ ವರಿಷ್ಠರು ಯಾವಾಗ ಈ ಒಂದು ಅವಕಾಶವನ್ನು ಕೊಡ್ತಾರೋ ಅಲ್ಲಿವರೆಗೂ ಕೂಡ ಮುನಿರತ್ನ ಅವರಿಗೂ ಕೂಡ ಸಚಿವ ಸ್ಥಾನದಲ್ಲಿ ಅವಕಾಶ ಸಿಗೋದಿಲ್ಲ. ಆದ್ರೆ ಇವರಿಬ್ಬರು ಈಗ ಭೇಟಿ ಮಾಡಿ ಮನವಿ ಮಾಡ್ತಿರುವಂತಹ ವಿಚಾರ ಏನಂದ್ರೆ ಮುಂದಿನ ಬಾರಿ ತಮ್ಮನ್ನ ಪರಿಗಣಿಸುವಂತಹ ಸಂದರ್ಭದಲ್ಲಿ ಪ್ರಥಮ ಆದ್ಯತೆ ನಮಗೆ ಆಗಿರಬೇಕು, ನಮ್ಮನ್ನೇ ಮೊದಲ ಆದ್ಯತೆಗೆ ಪರಿಗಣಿಸಬೇಕು ಅನ್ನುವಂತ ಮನವಿಯನ್ನು ಮಾಡೋದಕ್ಕೆ ಹೋಗಿದ್ದಾರೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳು ನಾಗೇಶ್ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಏನಂದ್ರೆ ಮುಂದಿನ ಹಂತದಲ್ಲಿ ನಿಮಗೆ ಮತ್ತೊಂದು ಅವಕಾಶವನ್ನ ಕೊಡ್ತೀವಿ ಅನ್ನುವಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಮುನಿರತ್ನ ಅವರಿಗೆ ಕೂಡ 1.5 ತಿಂಗಳ ನಂತರ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇಬ್ಬರಿಗೂ ಕೂಡ ಒಂದು ಆಶಾಭಾವ ಇದೆ. ಮತ್ತೊಂದು ಹಂತದ ವಿಸ್ತರಣೆ ವೇಳೆ ತಮ್ಮನ್ನ ಪರಿಗಣಿಸಬಹುದು ಅನ್ನುವಂತ ಆಶಾಭಾವ ಇರುವಂತ ಕಾರಣಕ್ಕಾಗಿ ಅಂತಹ ಸಂದರ್ಭ ಬಂದಾಗ ನಮ್ಮನ್ನ ಮೊದಲ ಆದ್ಯತೆಯಾಗಿ ಪರಿಗಣಿಸಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡಿದರ ಜೊತೆಗೆ ತಮಗೆ ಸಚಿವ ಸ್ಥಾನ ನೀಡುವಂತ ವಿಚಾರದಲ್ಲಿ ಇಷ್ಟೆಲ್ಲ ಒಂದಷ್ಟು ತೊಂದರೆಗಳಾಯ್ತು ಮತ್ತು ಯಾವೆಲ್ಲ ರೀತಿಯ ಹರ್ಡಲ್ಸ್ ಗಳನ್ನ ತಾವು ಎದುರಿಸಬೇಕಾಯ್ತು ಅನ್ನುವಂಥದ್ದನ್ನ ಮುನಿರತ್ನ ಹೇಳಿದ್ರೆ ವಿನಾಕಾರಣ ಕಾರಣ ಇಲ್ಲದೆ ತಮ್ಮನ್ನ ಕೈ ಬಿಡಲಾಗ್ತಿದೆ ಅನ್ನುವಂಥದ್ದನ್ನ ಅರುಣ್ ಸಿಂಗ್ ಮುಂದೆ ಹೇಳುವಂತ ಒಂದು ಪ್ರಯತ್ನವನ್ನ ನಾಗೇಶ್ ಮಾಡ್ತಿದ್ದಾರೆ.
ಮಲ್ತೇಶ್. ಓಕೆ ಥ್ಯಾಂಕ್ ಯು ಕಿರಣ್. ಸೊ ಇಲ್ಲಿ ಒಂದಂತೂ ಸ್ಪಷ್ಟ, ಬಹುಶಃ ಮುನ್ರತ್ನ ಅವರು ಬಹಳ ಪ್ರಯತ್ನವನ್ನ ಮಾಡಿದ್ರು, ಅವರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನುವಂತ ನಾವು ಕೇಳ್ಪಡ್ತಾ ಇದ್ವಿ. ಬಟ್ ಅವರಿಗೆ ಈಗ ಅಸಮಾಧಾನ ಸಹಜವಾಗೇ ಇದೆ, ನಾಗೇಶ್ವರಿಗೂ ಅಸಮಾಧಾನ ಇರುತ್ತೆ. ಬಟ್ ಅವ್ರಿಗೆ ಮಾತ್ರ ಅಲ್ಲ, 7 ಸಚಿವರು ಪದಗ್ರಹಣ ಆಗ್ತಾ ಇದ್ದ ಹಾಗೇನೆ ಹಲವು ಸಚಿವಾಕಾಂಕ್ಷಿಗಳ ಪಿತ್ತ ನೆತ್ತಿಗೇರಿದೆ. ಈಗ ಮುಖ್ಯಮಂತ್ರಿ BS ಯಡಿಯೂರಪ್ಪ ವಿರುದ್ಧ ಆಕಾಂಕ್ಷಿಗಳು ಬಹಳ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದನ್ನು ಕೂಡ ನೋಡ್ತಾ ಇದ್ದೀವಿ. ಬಹಳಷ್ಟು ಆಕಾಂಕ್ಷಿಗಳು ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಬಹಳಷ್ಟು ಮಂದಿ ಶಾಸಕರುಗಳು, ಅದರಲ್ಲೂ ನಾನು ಹೇಳಿದ್ವಲ್ಲ ಈಗ ತಾನೆ, ಇಷ್ಟು ಬಾರಿ BS ಯಡಿಯೂರಪ್ಪನವರ ಈ CD ವಿಚಾರ ಎಲ್ಲ ಹೊರಗಿನ ಮಂದಿ ಮಾತನಾಡ್ತಾ ಇರ್ತಿದ್ರು ಟೀಕೆ ಟಿಪ್ಪಣಿ ಮಾಡುವಷ್ಟು ಸಂದರ್ಭದಲ್ಲಿ. ಬಟ್ ಈ ಬಾರಿ ಕೆಲ ಶಾಸಕರು ಬಹಿರಂಗವಾಗಿಯೇ ಸ್ವಪಕ್ಷದ ಶಾಸಕರೇ CD ವಿಚಾರ ಇರ್ಬೋದು, ಬ್ಲ್ಯಾಕ್ ಮೇಲ್ ವಿಚಾರ ಇರಬಹುದು ಅಂತ ಅವರವರೇ BS ಯಡಿಯೂರಪ್ಪನವರಿಗೆ ಟಾಂಗ್ ಕೊಡ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀವಿ. ಸಚಿವ ಸ್ಥಾನ ನೀಡದೇ ಇರುವಂತ ನಿಟ್ಟಿನಲ್ಲಿ ಹಲವು ಆಕಾಂಕ್ಷಿಗಳ ಪಿತ್ತ ನೆತ್ತಿಗೇರಿದೆ. ಹಲವಾರು ಮಂದಿ ಇದಕ್ಕೆ ಸಂಬಂಧಪಟ್ಟಂಗೆ ಬಹಿರಂಗವಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ವಿರುದ್ಧ ಸಚಿವಾಕಾಂಕ್ಷಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುತೇಕ ಸಚಿವಾಕಾಂಕ್ಷಿಗಳು ಇಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಹೊನ್ನಾಳಿಗೆ ಸಂಬಂಧಪಟ್ಟಂಗೆ ರೇಣುಕಾಚಾರ್ಯ ಆಗಿರ್ಬೋದು, ತಿಪ್ಪಾರೆಡ್ಡಿ ಅವರಾಗಿರ್ಬೋದು, ನೆಹರು ಓಲೇಕರ್ ಅವರಾಗಿರ್ಬೋದು, ಆಮೇಲೆ ಪರಣ್ಣ ಮುನವಳ್ಳಿ, H ವಿಶ್ವನಾಥ್, ಇದರಲ್ಲಿ H ವಿಶ್ವನಾಥ್ ಹೊರತುಪಡಿಸಿದರೆ ಪರಣ್ಣ ಮುನವಳ್ಳಿ, ನೆಹರು ಓಲೇಕರ್ ಜೊತೆಗೆ ತಿಪ್ಪಾರೆಡ್ಡಿ ಅವರು, ಇವರು ತೆರೆಮರೆಯಲ್ಲಿ ಬಹಳ ಪ್ರಯತ್ನವನ್ನ ಮಾಡಿದಂಥವ್ರು. ಜೊತೆಗೆ ನಮ್ಮ ಸೀನಿಯಾರಿಟಿ ಕನ್ಸಿಡರ್ ಮಾಡಿ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ತಾ ಇದ್ದಂಥದ್ದು. ಮತ್ತೆ ಸೋಮಶೇಖರ್ ರೆಡ್ಡಿ ಆಗಿರ್ಬೋದು, ಕರುಣಾಕರ್ ರೆಡ್ಡಿ ಆಗಿರ್ಬೋದು, ಇವರು ಕೂಡ ಅಸಮಾಧಾನವನ್ನ ಹೊಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೊಂದ್ ಕಡೆ ಸಚಿವ ಸ್ಥಾನದಿಂದ ಇಳಿಸಿದ್ದಕ್ಕೆ H ನಾಗೇಶ್ ಅವರು ಕೂಡ ಗರಂ ಆಗಿದ್ದಾರೆ. ಹೀಗೆ ಒಬ್ಬೊಬ್ರು ಒಂದೊಂದು ಕಾರಣಕ್ಕಾಗಿ ಬಹಳ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಾನು ಹೇಳ್ದಂಗೆ BS ಯಡಿಯೂರಪ್ಪನವರ ವಿರುದ್ಧವಾಗಿ ವಾಚಾಮಗೋಚರವಾಗಿ ಟೀಕೆ ಮಾಡ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರಕ್ಕೆ ಸಂಬಂಧಪಟ್ಟಂತವರು, ರಾಜಾ ಹುಲಿ ವಿರುದ್ಧ ಈ ಉತ್ತರ ಕರ್ನಾಟಕದ ಹುಲಿ ಅಥವಾ ವಿಜಯಪುರದ ಹುಲಿ ಇದೀಗ ಸಿಟ್ಟಿಗೆದ್ದಿದೆ. ಯಾಕೆ ಅಂತ ಅಂದ್ರೆ ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇವರಿಗೆ ಈಗ ಆಲ್ರೆಡಿ ವರಿಷ್ಠರು ಸೂಚನೆ ಕೊಟ್ಟಿದ್ರು, ಬಾಯಿಗೆ ಬಂದಂಗೆ ಮಾತಾಡಬಾರ್ದು, BS ಯಡಿಯೂರಪ್ಪನವರ ವಿರುದ್ಧವಾಗಿ ಟೀಕೆ ಟಿಪ್ಪಣಿಯನ್ನ ಬಹಿರಂಗವಾಗಿ ಮಾಡಬಾರ್ದು, ಪಕ್ಷದ ಶಿಸ್ತನ್ನ ಉಲ್ಲಂಘಿಸಬಾರ್ದು. ಅಷ್ಟೆಲ್ಲ ಆದ ನಂತರನೂ ಕೂಡ ಫಿಲ್ಟರ್ ಲೆಸ್ ಆಗಿ ಮಾತನಾಡಿದ್ದಾರೆ. CD ವಿಚಾರವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ, ಹಣ ಕೊಟ್ಟು ಸಚಿವಗಿರಿಯನ್ನ ಪಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇನ್ಮೇಲೆ ಬಿಜೆಪಿಯಲ್ಲಿ CD ಕೋಟ, ಹಣದ ಕೋಟ ಅಂತ ಶುರುವಾಗ್ತಾ ಇದೆ ಅನ್ನುವಂತ ಟೀಕೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ BS ಯಡಿಯೂರಪ್ಪನವರ ವಿರುದ್ಧವಾಗಿ ಯಾವ್ಯಾವ ರೀತಿಯಾಗಿ ಟೀಕೆ ಮಾಡಿದ್ದಾರೆ ಬನ್ನಿ ನೋಡೋಣ. ಪ್ರಾಮಾಣಿಕತನ ಇವ್ಯಾವುಗಳನ್ನು ಪರಿಗಣಿಸಿಲ್ಲ. ಮುಖ್ಯಮಂತ್ರಿಗಳು ಅವ್ರಿಗೆ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂಥವ್ರನ್ನ ಇವತ್ತು ಸಚಿವರನ್ನ ಮಾಡಿದ್ದಾರೆ. 3 ಜನ, ಒಬ್ಬರನ್ನ ರಾಜಕೀಯ ಕಾರ್ಯದರ್ಶಿ ಮಾಡಿದ್ದಾರೆ, 2 ಸಚಿವರು ಮಾಡಿದ್ದಾರೆ. ಅವ್ರು 3 ಜನ ಕಳೆದ 3 ತಿಂಗಳಿನಿಂದ ಯಡಿಯೂರಪ್ಪನವರ ಕೆಲವೊಂದು CDಗಳನ್ನು ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು. ಒಬ್ಬರು ಇವತ್ತೇನು ಸಚಿವರಾಗ್ತಾ ಇದ್ದಾರೆ, CD ಬ್ಲ್ಯಾಕ್ ಮೇಲ್ ಜೊತೆಗೆ ಹಣ ವಿಜಯೇಂದ್ರಗೆ ಸಂದಾಯ ಮಾಡೋದ್ರ ಮೂಲಕ ಇವತ್ತೇನು ಅತ್ಯಂತ ಅಪವಿತ್ರವಾದಂಥ ಒಂದು ಕೆಲಸ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಸಮುದಾಯ ತಲೆ ತಗ್ಗಿಸುವ ರೀತಿಯಲ್ಲಿ ಇವತ್ತೇನು ಮಾಡಿದ್ದಾರೆ, ಕೇಂದ್ರವನ್ನು ವೀರಶೈವ ಲಿಂಗಾಯತ ಸಮಾಜದ ಹೆಸರಿನಿಂದ ಬ್ಲ್ಯಾಕ್ ಮೇಲ್ ಮಾಡೋದ್ರ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರಿಗೆ ಮನಸ್ಸು ಇರದೇ ಇದ್ದರೂ ಸಹ ಇವತ್ತು ಈ ಸಚಿವ ಸಂಪುಟದಲ್ಲಿ 3 ಜನ, ಅವರು 3 ಜನ ನನ್ನನ್ನು 4 ತಿಂಗಳಿಂದ ಭೇಟಿಯಾಗಿ ನನಗೂ ಸಹ ನಾವೆಲ್ಲ ಕೂಡಿ ಯಡಿಯೂರಪ್ಪನವ್ರನ್ನ ಪದಚ್ಯುತ ಮಾಡೋಣ, ನೀವೇ ಮುಖ್ಯಮಂತ್ರಿ ಆಗಿರಿ, ನಾನೇ ಆಗ್ತೀನಿ, ನಾನು 100 ಕೋಟಿ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ತಯಾರಿದ್ದೀನಿ ಅಂತೇಳಿ 4 ತಿಂಗಳ ಹಿಂದೆ ನನಗೇನು ನೆಲಮಂಗಲದ ಬಳಿ ಒಂದು ಗೆಸ್ಟ್ ಹೌಸ್ನಲ್ಲಿ ಏನು ಒಂದು ಸಭೆ ಮಾಡಿದ್ರು. ಅವತ್ತೇ ನನಗೆ ಆಶ್ಚರ್ಯ ಆಯಿತು, ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಯಾರು ರೊಕ್ಕ ಕೊಡ್ತಾರೆ ಮಂತ್ರಿ ಸ್ಥಾನ, ಒಂದು ಕೋಟ ಇದೆ. ಮೊದಲೇನಿತ್ತು, ಪಕ್ಷಕ್ಕೆ ದುಡಿದವ್ರದ್ದು ಒಂದು ಕೋಟ, ಸರ್ಕಾರ ಬರಲಿಕ್ಕೆ ಕಾರಣಕರ್ತರಾದಂಥ ಕೋಟ, ಜಾತಿವಾರು ಕೋಟ, ಜಿಲ್ಲಾವಾರು ಕೋಟ. ಈ ಯಡಿಯೂರಪ್ಪನವ್ರು ಇದ್ರಾಗ ಇನ್ನೊಂದು ಸೇರಿದೆ, ಅದೇನೆಂದರೆ CD ಇಟ್ಟೋರೊಂದು ಕೋಟ, CD ಪ್ಲಸ್ ರೊಕ್ಕ ಕೊಟ್ಟರೊಂದು ಕೋಟ. ಇವತ್ತು ಈ ಸಚಿವ ಸಂಪುಟದಲ್ಲಿ 3 ಜನ, ಅವರು 3 ಜನ ನನ್ನನ್ನು 4 ತಿಂಗಳಿಂದ ಭೇಟಿಯಾಗಿ ನನಗೂ ಸಹ
ನಾವೆಲ್ಲ ಕೂಡಿ ಯಡಿಯೂರಪ್ಪನವ್ರನ್ನ ಪದಚ್ಯುತ ಮಾಡೋಣ, ನೀವೇ ಮುಖ್ಯಮಂತ್ರಿ ಆಗ್ರಿ, ನಾನೇ ಆಗ್ತೀನಿ, ನಾನು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ತಯಾರಿದ್ದೀನಿ ಅಂತೇಳಿ 4 ತಿಂಗಳ ಹಿಂದೆ ನನಗೇನು ನೆಲಮಂಗಲದ ಬಳಿ ಒಂದು ಗೆಸ್ಟ್ ಹೌಸ್ನಲ್ಲಿ ಏನು ಒಂದು ಸಭೆ ಮಾಡಿದ್ರು. ಅವತ್ತೇ ನನಗೆ ಆಶ್ಚರ್ಯ ಆಯಿತು. ಯಡಿಯೂರಪ್ಪನವರು ವಿಜಯೇಂದ್ರ ಕಾಂಗ್ರೆಸ್ನ ನಾಯಕರನ್ನು ಖರೀದಿ ಮಾಡಿದ್ದಾರೆ. ಇವತ್ತಿಗೆ ಏನು ಕಾಂಗ್ರೆಸ್ ಸತ್ತಿದೆ, ಇಲ್ಲಿ ವಿರೋಧ ಪಕ್ಷ ಅನ್ನುವಂಥದ್ದು ಇಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ ಇದೆ. ಸಿದ್ದರಾಮಯ್ಯ, KPCC ಅಧ್ಯಕ್ಷ, ಜಮೀರ್ ಅಹ್ಮದ್ ಖಾನ್, KJ ಜಾರ್ಜ್, ಈ ರಾಜ್ಯದಲ್ಲಿ ಸರ್ಕಾರ ನಡೆಸೋ ಯಡಿಯೂರಪ್ಪನವ್ರ ಜೊತೆಗಿರೋರು ಇವರು ಇವತ್ತು ಉಪಯೋಗ ಮಾಡ್ಕೋತಾ ಇದ್ದಾರೆ. ಕಳೆದ 2 ತಿಂಗಳ ಹಿಂದೆ 83 ಕೋಟಿ ರೂಪಾಯಿ ವೀರಶೈವ ಲಿಂಗಾಯತ ಮಠಗಳಿಗೆ ಕೊಡ್ತಾರೆ. ಎದಕ್ಕೆ ಕೊಡ್ತಾರೆ ಅಂದರೆ, ನನ್ನೇನಾದರೂ ಮುಖ್ಯಮಂತ್ರಿ ಇಳಿಸಿದ್ರೆ ನೀವೆಲ್ಲರೂ ಕೇಂದ್ರದ ವಿರುದ್ಧ, ಪ್ರಧಾನಮಂತ್ರಿಗಳ ವಿರುದ್ಧ, ಅಮಿತ್ ಶಾ ಅವ್ರ ವಿರುದ್ಧ ಬಂಡಾಯ ಹೇಳಬೇಕು ಲಿಂಗಾಯತರು ಅನ್ನುವಂಥ ಕಾರಣದಿಂದ ಕೆಲವೊಂದು ಸ್ವಾಮೀಜಿಗಳಿಗೆ ಸಹಿತ 83 ಕೋಟಿಗಳನ್ನು ಹಂಚಿಕೆ ಮಾಡಿ, ಈಗಾಗಲೇ ಒಬ್ಬರು ಗುಲ್ಬರ್ಗಾದಾಗ ಹೇಳಿದ್ರು, ಯಡಿಯೂರಪ್ಪನವ್ರನ್ನ ಇಳಿಸಿದ್ರೆ BJP ಸರ್ವನಾಶ ಆಗ್ತದೆ. ಈ ರೀತಿ ಹೇಳಿಕೆ ಕೊಡಿಸಲಿಕ್ಕೆ ವೀರಶೈವ ಲಿಂಗಾಯತ ಸಮುದಾಯವನ್ನು ಉಪಯೋಗ ಮಾಡ್ಕೋತಾ ಇದ್ದಾರೆ. ಮೊನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾನು ಹೇಳಿದ್ದೇನೆ, ವಿಭಾಗ ಏನು ಶಾಸಕರ ಸಭೆಯಲ್ಲಿ, ಯಡಿಯೂರಪ್ಪನವರೇ ನೀವು ನಮ್ಮ ಸಮುದಾಯದ ಮಾನ ಮರ್ಯಾದೆ ಕೇಳ್ತಾ ಇದ್ದೀರಿ, ನಿಮಗೆ ಯಾವುದೇ ರೀತಿಯ ವೀರಶೈವ ಲಿಂಗಾಯತ ಒಂದು ಸುಶಿಕ್ಷಿತ ಸಮಾಜ ನಿಮ್ಮ ಹಿಂದೆ ಇಲ್ಲ. ನಮ್ಮ ಸಮುದಾಯದ ಮರ್ಯಾದೆ ಉಳಿಸಬೇಕಾಗಿದ್ದರೆ ಅವರು ರಾಜಕೀಯ ನಿವೃತ್ತಿ ಆಗಬೇಕು. ಇವತ್ತು ಮಕರ ಸಂಕ್ರಮಣ ದಿವಸ ನಿಮಗೆ ಸವಾಲು ಹಾಕ್ತೇನೆ, ಇದು ನಿಮ್ಮ ಅಂತ್ಯ ಪ್ರಾರಂಭ ಆಗಿದೆ. ಇವತ್ತಿನಿಂದ ಮಕರ ಸಂಕ್ರಮಣ ಉತ್ತರಾಯಣದಿಂದ ನಿಮ್ಮ ಅಂತ್ಯ ಪ್ರಾರಂಭ ಆಗ್ತದೆ. ಇವತ್ತು ಮಕರ ಸಂಕ್ರಮಣ ದಿವಸ ನಿಮಗೆ ಸವಾಲು ಹಾಕ್ತೇನೆ, ಇದು ನಿಮ್ಮ ಅಂತ್ಯ ಪ್ರಾರಂಭ ಆಗಿದೆ. ಇವತ್ತಿನಿಂದ ಮಕರ ಸಂಕ್ರಮಣ ಉತ್ತರಾಯಣದಿಂದ ನಿಮ್ಮ ಅಂತ್ಯ ಪ್ರಾರಂಭ ಆಗ್ತದೆ. ಅಸಹ್ಯಕರವಾಗಿ ಫಾರ್ವರ್ಡ್ ಮಾಡಿದಂಥ ಮೆಸೇಜ್ದವರು ಇವತ್ತು ಮಂತ್ರಿ ಆಗ್ತಾರು. ಇದಕ್ಕಿಂತ ಇದು ಅಂತ್ಯಕಾಲ ಪ್ರಾರಂಭವಾಗ ವಿನಾಶಕಾಲೇ ವಿಪರೀತ ಬುದ್ಧಿ, ಆ ಕೆಲಸದಲ್ಲಿ ಯಡಿಯೂರಪ್ಪ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತ್ರ ಅಲ್ಲ, ಇನ್ಫ್ಯಾಕ್ಟ್ ಪರಿಷತ್ ಸದಸ್ಯರಾಗಿರುವಂಥ ವಿಶ್ವನಾಥ್ ಅವರು ಕೂಡ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಸಿಡಿಮಿಡಿಗೊಳ್ತಾರೆ. ಹಳ್ಳಿ ಹಕ್ಕಿ ಇವತ್ತು BSY ಅವರನ್ನ ಸರಿಯಾಗಿ ಕುಕ್ಕುವಂತ ಪ್ರಯತ್ನವನ್ನ ಮಾಡಿದೆ. ಆಮೇಲೆ ಯೋಗೇಶ್ವರ್ ಅವರಿಗೆ ಮಂತ್ರಿಗಿರಿ ಕೊಟ್ಟಿದ್ದಕ್ಕೆ ಹಳ್ಳಿ ಹಕ್ಕಿಲಿ ಆಕ್ರೋಶ ವ್ಯಕ್ತಪಡಿಸಿರೋದು. ಆಮೇಲೆ ವಿಶ್ವನಾಥ್ ಅವರು ಕೂಡ ಈ ಬ್ಲ್ಯಾಕ್ ಮೇಲ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನ್ ಯೋಗೇಶ್ವರ್ ಅವರು ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಸಚಿವ ಸ್ಥಾನ ಪಡೆದುಕೊಂಡಿದ್ದಾರಾ? ಅವ್ರು ಏನ್ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಅಂತಹದ್ದು ಏನಿದೆ ನಿಮ್ಮದು ಅವರ ಬಳಿ? ಈ ರೀತಿಯಾದಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಹಾಗಾದ್ರೆ ವಿಶ್ವನಾಥ್ ಇವತ್ತು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಹೇಗೆ ಟೀಕಾ ಪ್ರಹಾರವನ್ನು ನಡೆಸಿದ್ರು, ಬನ್ನಿ ನೋಡೋಣ. ಹಾಗಾದ್ರೆ ಏನು ಸೈನಿಕನ ಕೈಗೊಂಬೆನ ಇವರು? ಯಾರು ಸೈನಿಕ? ಪಕ್ಷ ವಿರೋಧಿ ಚಟುವಟಿಕೆ. ನಾನು ಹುಣಸೂರಲ್ಲಿ ನಿಂತಾಗ ಸೋಲಿ ಯಾರು ಕಾರಣ? ಮುಖ್ಯವಾಗಿ ಕೊಟ್ಟು ದುಡ್ಡನ್ನು ಲಪ್ಟಾಯಿಸ್ಕೊಂಡು ಹೊಟ್ಟೋದ್ನಲ್ಲ. ಆಗ ನಮ್ಮ ಸೋಲಿಸಿದವ್ರನ್ನ ಮಂತ್ರಿ ಮಾಡಬೇಕಾ ನೀವು? ಇದೆಲ್ಲ ನೋಡಿ ಏನು ಎನಿ ಬ್ಲ್ಯಾಕ್ ಮೇಲ್. ನಿಮ್ಮ ಮಾಜಿ PA ಯಾರು ಸಂತೋಷ್, ಅವನು ಇವನು ಸೇರಿ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ನಿಮಗೆ. ದ ಪೀಪಲ್ ಆಫ್ ಕರ್ನಾಟಕ ಅಬ್ಸರ್ವಿಂಗ್ ಯುವರ್ ಆಟಿಟ್ಯೂಡ್ ಇಸ್ ಅ ಲೀಡರ್. ನಮಗೆ ಎಲ್ಲೋ ಒಂದು ಕಡೆ ನೋವಾಗುತ್ತೆ. ಏನಪ್ಪ, ನಾವು 17 ಜನರ ತ್ಯಾಗ, 17 ಜನರ ಭಿಕ್ಷೆ, ಮರ್ಜಿ, ಇದರಲ್ಲಿ ನೀವು ಇದ್ದೀರಾ ಇವತ್ತು ಸರ್ಕಾರ. ಹಾಗಾಗಿ ಇದನ್ನು ನೀವು ಜ್ಞಾಪಕ ಮಾಡಿಕೊಡದೆ ಹೋದರೆ ನಿಮಗೆ ಸಿದ್ದಲಿಂಗೇಶ್ವರನು ಕೂಡ ನಿಮಗೆ ಒಳ್ಳೇದು ಮಾಡೋದಿಲ್ಲ. ಅವರು ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಮುಖ್ಯಮಂತ್ರಿ ಆಗೋ ತನಕ ಅವರ ಕಣ್ಗಾವಲಾಗಿ ನಾವೆಲ್ಲ ಇದ್ವು. ಆ ಮನುಷ್ಯನು ಎಲ್ಲಿಯೂ ಒಂದು ದಿವಸ ವಿಶ್ವನಾಥ್ ಅವರು ಮತ್ತೆಲ್ಲ ಸ್ನೇಹಿತರು ನನ್ನನ್ನು ಕಾಂಗ್ರೆಸ್ಸಿಗೆ ಕರ್ಕೊಂಬಂದರು, ಅವ್ರ ಸಹಕಾರದಿಂದ ನಾನು ಮುಖ್ಯಮಂತ್ರಿ ಆದ್ರಿಂದ ಒಂದು ದಿವಸ ಹೇಳಿಲ್ಲ ಅವರು. ಅದೇ ಯಡಿಯೂರಪ್ಪನವ್ರಿಗೆ ತ್ಯಾಗ ಮಾಡಿದ್ರು. ನಾವು ಶಾಸಕ ಸ್ಥಾನಕ್ಕೆ, JDS ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು 17 ಜನರು, ಅವರು ಅವ್ರ ಮಗ ಎಲ್ಲಿಯೂ ಕೂಡ ಒಂದು ದಿವಸನಾದರೂ ನನ್ನನ್ನು ಪಾಪ ಇಷ್ಟು ಜನ ಎಲ್ಲ ಸೇರಿ, ಇಂತಿಂಥ ಪ್ರಮುಖರೆಲ್ಲ ಸೇರಿ ನಿಂತ್ಕೊಂಡು ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ರು ಅಂತಕ್ಕಂಥ ಒಂದು ದಿವಸ ಅವ್ರ ಕೃತಜ್ಞತೆ ಹೇಳಿಲ್ಲ ಅವರು. ಹಾಗಾಗಿ ನಾಯಕರಲ್ಲಿ ಈ ಕೃತಜ್ಞತೆ ಅನ್ನೋದು ಇಲ್ಲ, ಆ ಸಮಯಕ್ಕಷ್ಟೇ ಅವರು ಮಾಡುವಂಥದ್ದು. ಹಾಗಾಗಿ ಇವತ್ತು ಯಡಿಯೂರಪ್ಪನವರು ನಮ್ಮ ನಾಲಿಗೆಯನ್ನು ಕಳ್ಕೊಂಡಿದ್ದಾರೆ, ಇವತ್ತು ಮಾತನ್ನು ಕಳ್ಕೊಂಡಿದ್ದಾರೆ. ಯಾವುದನ್ನು ಸದ್ಯದ ಪರಿಸ್ಥಿತಿ ಹೇಳೋ ಪರಿಸ್ಥಿತಿ ಒಳಗಿಲ್ಲ. ಸಂದರ್ಭ ಬಂದಾಗ ಸೂಕ್ತವಾದ ತೀರ್ಮಾನ ಮಾಡ್ತೀನಿ.
ನನಗೂ ಸ್ವಾಭಿಮಾನ ಇದೆ. ನಾನು ಸ್ವಾಭಿಮಾನ ಬಿಟ್ಟು ಬದುಕಲ್ಲ. ಮಂತ್ರಿಗಿರಿಗೋಸ್ಕರ ಲಾಬಿ ಮಾಡಿಲ್ಲ. ಅರ್ಜಿನೂ ಇಂದು ಹಾಕಿಲ್ಲ, ಮುಂದೂ ಹಾಕಲ್ಲ. ಸ್ವಾಭಿಮಾನ ಬಿಟ್ಟು ಬದುಕಲ್ಲ. ಒಂದೇ ಮಾತು. ನಮಗೆ ಏನಾದರೂ ನೋವುಗಳಾದಾಗ ನಮ್ಮ ಯುವ ಶಾಸಕರು 2023ಕ್ಕೆ 150 ಸೀಟ್ ಬರಬೇಕು ಅಂತ ಹೇಳಿದ್ರೆ ಯುವಕರನ್ನು ಕೂಡ ಆದ್ಯತೆಗೆ ತೆಗೆದುಕೊಂಡು ಭಾರತೀಯ ಜನತಾ ಪಕ್ಷದಲ್ಲಿ ಯಾವ ರೀತಿ ಈಗ ನನ್ನನ್ನು ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನನ್ನ ಪಕ್ಷ ನನ್ನ ಗುರುಸಿದೆ. ಯಡಿಯೂರಪ್ಪನವರು ಯುವ ಶಾಸಕರನ್ನು ಗುರುಸ್ಬೋದಲ್ವಾ? 5 ಜನ MLCಗಳಿಗೆ ಏನು ಅವಶ್ಯಕತೆ ಇತ್ತು MLC ಮಿನಿಸ್ಟರ್ಗಳನ್ನು ಮಾಡುವಂಥದ್ದು ಕೂಡ ನನಗೆ ಗೊತ್ತಿಲ್ಲ. ಇವತ್ತು ಪಕ್ಷನಿಷ್ಠರಿಗೆ, ಯುವಕರಿಗೆ, ಕೆಲಸ ಮಾಡೋಕ್ಕೆ ಟೈಮ್ ಕೊಡುವಂಥವ್ರಿಗೆ, ಕೆಲಸ ಮಾಡುವಂಥ ವಿಚಾರ ಇರುವಂಥವ್ರಿಗೆ, ಕೆಲಸ ಮಾಡುವಂಥ ಐಡಿಯಾಗಳು ಇರುವಂಥವ್ರಿಗೆ, ಇವ್ರಿಗೆ ಯಾರಿಗೂ ಅವಕಾಶ ಕೊಡದೆ, ನಮ್ಮಂಥವ್ರಿಗೆ ಅವಕಾಶ ಕೊಡದೆ ಅನ್ಯಾಯ ಆಗೈತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ.